ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಸೋ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ವಿಷಯಗಳು ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಇದ್ದರೆ ಮಾತ್ರ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಥಿಂಕಿಂಗ್ ಮಾಡಬೇಡಿ, ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ನಿಮ್ಮ ಪರ್ಸನ್ನ ಈವ್ನಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ವ್ಯಕ್ತಿ ತುಂಬ ಈಸಿಯಾಗಿರುವಂತಹ ಸ್ಥಿತಿಯಲ್ಲಿಲ್ಲ. ಹೊರಗಿನಿಂದ ಯಾವುದೇ ರೀತಿ ಕಾಣಿಸ್ಬೋದು, ಬಟ್ ಮನಸ್ಸಿನ ಒಳಗಡೆ ತುಂಬ ಎಮೋಷ್ನಲಿ ಡೌನ್ ಆಗಿದ್ದಾರೆ. ಒಳಗಡೆ ಇವರ ಮನಸ್ಸಿನಲ್ಲಿ ದೊಡ್ಡ ಮಟ್ಟದ ಯುದ್ಧನೇ ನಡೀತಾ ಇದೆ. ಒಂದು ಕಡೆ ಯೋಚನೆ, ಮತ್ತೊಂದು ಕಡೆ ಭಯ, ಇನ್ನೊಂದು ಕಡೆ ಪಶ್ಚಾತ್ತಾಪ, ಇನ್ನೊಂದು ಕಡೆ ಗೊಂದಲ, ಎಲ್ಲವೂ ಒಟ್ಟಿಗೆ ಸೇರಿ ಇವರನ್ನು ಒತ್ತಡಕ್ಕೆ ತಳ್ತಾ ಇದೆ. ಇದರಿಂದ ಈಗ ಇವ್ರಿಗೆ ಕ್ಲಿಯರಾಗಿ ಒಂದು ಪ್ರಶ್ನೆ ಅನ್ನೋದು ಕಾಡ್ತಾ ಇದೆ. ನಾನು ಏನು ಮಾಡಿದೆ, ನನ್ನ ಲೈಫ್ನಲ್ಲಿ ಈ ಹಂತಕ್ಕೆ ಯಾವ ರೀತಿ ಬಂತು, ನಾನು ಇವರನ್ನು ಕಳ್ಕೊಂಡ ಮತ್ತೆ ಪಡ್ಕೊಳ್ಳೋದು ಹೇಗೆ ಸಾಧ್ಯನಾ, ನಾನು ಮಾಡಿದ ತಪ್ಪುಗಳನ್ನು ಸರಿ ಮಾಡೋದಕ್ಕೆ ಇನ್ನೂ ಅವಕಾಶ ಇದೆಯಾ, ಇಂಥ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸುತ್ತಾಡ್ತಾ ಇದೆ. ಭಯದ ಎನರ್ಜಿ. ಇವರು ಕೇವಲ ನಿಮ್ಮನ್ನು ಕಳೆದುಕೊಳ್ಳುವ ಭಯದಲ್ಲೇ ಇಲ್ಲ, ಅದಕ್ಕಿಂತ ದೊಡ್ಡ ಭಯ ಕೂಡ ಕಾಡ್ತಾ ಇರ್ಬೋದು. ನನ್ನ ಲೈಫ್ನಲ್ಲಿ ಒಳ್ಳೆಯ ಸಂಗತಿಗಳೆಲ್ಲ, ಒಳ್ಳೆಯ ವಿಷಯಗಳೆಲ್ಲ ನಾನು ಕೈಯಿಂದ ಹಾಳು ಮಾಡಿಕೊಂಡೆ, ನಾನು ಮಾಡಿದ ನಿರ್ಧಾರ ಇಂದು ನನ್ನ ವಿರುದ್ಧ ನಿಂತಿದೆ, ನಾನು ಎಲ್ಲವನ್ನ ಕಳ್ಕೊಳ್ತಿದ್ದೀನೇನೋ ಅಂತ ಕೆಲವೊಮ್ಮೆ ಇವರು ತುಂಬ ಟಯರ್ಡ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಜನರ ಮಧ್ಯ ಇದ್ದರೂ ಕೂಡ, ಅಥವಾ ಫ್ರೆಂಡ್ಸ್ ಮಧ್ಯ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಬಟ್ ಒಂಟಿತನ ಅನ್ನೋದು ಮನಸ್ಸಿನಲ್ಲಿದೆ. ಯಾಕೆಂದರೆ ಹೊರಗಿನ ಸಮಸ್ಯೆಗಿಂತ ಮನಸ್ಸಿನ ಒಳಗಿನ ಪಶ್ಚಾತ್ತಾಪ ಹೆಚ್ಚು ನೋವು ಕೊಡ್ತಾ ಇದೆ. ಅವರ ತಪ್ಪುಗಳ ನೆನಪು. ಈ ವ್ಯಕ್ತಿಗೆ ಈಗ ನಿಮ್ಮ ಜೊತೆ ನಡ್ಕೊಂಡ ಪ್ರತಿಯೊಂದು ಘಟನೆ ನೆನಪಾಗ್ತಾ ಇದೆ. ಹಿಂದೆ ಅವರು ನಿಮ್ಮನ್ನು ಫೋಕಸ್ ಮಾಡಲಿಲ್ಲ, ಗಮನಿಸದೇ ಇದ್ದ ವಿಷಯಗಳು ಈಗ ದೊಡ್ಡದಾಗಿ ಕಾಣಿಸ್ತಾ ಇದೆ. ನೀವು ಕಣ್ಣೀರು ಹಾಕಿದಾಗ, ನೀವು ಅಳುತ್ತಿದ್ದಾಗ ನಿಮ್ಮ ನೋವು ಅವರು ರಿಯಲೈಸ್ ಮಾಡಿಕೊಳ್ಳಲಿಲ್ಲ. ನೀವು ಎಷ್ಟೇ ಹರ್ಟ್ ಆದರೂ ಕೂಡ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ನೀವು ನೋವು ಅನುಭವಿಸ್ತಿದ್ದಾಗ, ನೀವು ಅವರಿಗಾಗಿ ಕಾಯ್ತಾ ಇದ್ದಾಗ, ನೀವು ಕೊಟ್ಟ ಪ್ರೀತಿ, ನೀವು ಕೊಟ್ಟ ರೆಸ್ಪೆಕ್ಟ್, ನೀವು ಕೊಟ್ಟ ಸಮಯ, ಇದೆಲ್ಲ ಈಗ ಅವರ ಮನಸ್ಸಿನಲ್ಲಿ ಸಿನಿಮಾ ರೀತಿ, ಒಂದು ಫಿಲ್ಮ್ ರೀತಿ, ರೀಲಿನ ರೀತಿ ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಹಿಂದೆ ಇವುಗಳ ವ್ಯಾಲ್ಯೂ ಅವರಿಗೆ ಗೊತ್ತಿರಲಿಲ್ಲ, ಆದರೆ ಈಗ ಕಳ್ಕೊಂಡ ಮೇಲೆ ಅದರ ಮೌಲ್ಯ ಅರ್ಥ ಆಗ್ತಾ ಇದೆ. ಜೀವನದ ಬಗ್ಗೆ ತುಂಬ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲವನ್ನ ಹಾಳು ಮಾಡಿಕೊಂಡೆ, ನನ್ನ ಕೈಯಲ್ಲಿದ್ದ ಅಮೂಲ್ಯ ವ್ಯಕ್ತಿಯನ್ನು ಕಳ್ಕೊಂಡೆ, ಒಬ್ಬ ಸ್ಪೆಷಲ್ ಪರ್ಸನ್ನ ಕಳ್ಕೊಂಡೆ. ಇದು ಕೇವಲ ಪ್ರೀತಿಯ ನೋವಲ್ಲ, ಇದು ಸ್ವತಃ ಅವರ ಮೇಲಿನ ನಿರಾಸೆ ಕೂಡ, ಆ ಎನರ್ಜಿ ಕೂಡ ಇದೆ. ಯಾಕೆಂದರೆ ಕೆಲವೊಮ್ಮೆ ನಾವು ಯಾರನ್ನಾದರೂ ಕಳ್ಕೊಂಡಾಗ ತುಂಬ ನೋವಾಗುತ್ತೆ. ಆದರೆ ನಾವೇ ಮಾಡಿದ ತಪ್ಪಿನಿಂದ ಕಳ್ಕೊಂಡಿದ್ರೆ ಅದು ಇನ್ನೂ ನೋವು ಆಳ ಆಗಿರುತ್ತೆ, ಡೀಪ್ ಆಗಿರುತ್ತೆ. ಸೊ ಒಂಟಿತನದ ಎನರ್ಜಿ ಇದೆ. ಯಾರೂ ಅವರನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೊರಗಡೆ ಜನ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಆದರೆ ಮನಸ್ಸಿನ ನೋವನ್ನು ಹಂಚ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಕೆಲವೊಮ್ಮೆ ಇವರು ಎಲ್ಲರ ಜೊತೆ ಮಾತಾಡ್ತಾ ಇರ್ಬೋದು, ಆದರೂ ಮನಸ್ಸಿನ ಒಳಗಡೆ ಮಾತ್ರ ಖಾಲಿ ಅನುಭವಿಸ್ತಾ ಇರ್ಬೋದು. ಯಾಕೆಂದರೆ ಇವರ ಮನಸ್ಸೀಗ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹುಡುಕ್ತಾ ಇದೆ. ಕರ್ಮದ ಎನರ್ಜಿ. ಈ ವ್ಯಕ್ತಿ ಈಗ ಒಂದು ವಿಷಯವನ್ನು ಒಪ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ನಾನು ಏನು ಅನುಭವಿಸ್ತಾ ಇದ್ದೀನಿ, ಈ ಪೇಯ್ನ್ ಅವರು ಕೂಡ ಅನುಭವಿಸಿದ್ರು ಅನ್ನೋ ಫೀಲ್ ಬರ್ತಾ ಇದೆ. ಅಂದರೆ ಬೇರೆಯವರ ಮೇಲೆ ತಪ್ಪು ಹಾಕುವ ಹಂತವನ್ನು ದಾಟಿದ್ದಾರೆ. ಈಗ ಅವರ ಜವಾಬ್ದಾರಿಯನ್ನು ಒಪ್ಕೊಳ್ಳುವಂತಹ ಹಂತಕ್ಕೆ ಬರ್ತಾ ಇದ್ದಾರೆ. ಯಾರನ್ನಾದರೂ ನೋಯಿಸಿದರೆ ಅದರ ಪರಿಣಾಮ ಒಂದಲ್ಲ ಒಂದು ದಿನ ಅವರಿಗೆ ಮತ್ತೆ ಹಿಂದಿರುಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ. ಯಾರನ್ನಾದರೂ ಹರ್ಟ್ ಮಾಡಿದ್ರೆ, ಯಾರಿಗಾದರೂ ಪೇಯ್ನ್ ಕೊಟ್ಟರೆ ಅದೇ ಪೇಯ್ನ್ ಅವರಿಗೂ ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.
ನಿಮ್ಮ ಪ್ರೀತಿಯನ್ನು ತುಂಬ ಈಸಿಯಾಗಿ ತಗೊಂಡಿದ್ರೆ ಅದರ ನೋವು ಇವ್ರಿಗೀಗ ಗೊತ್ತಾಗ್ತಾ ಇದೆ. ಅದೇ ಎನರ್ಜಿ ಇದೆ. ಮುಂದೆ ಯಾವ ದಾರಿ ಹಿಡಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು, ಯಾವ ರೀತಿ ಸರಿ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಮ ಪ್ರೆಸೆನ್ಸನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಅವಕಾಶ ಸಿಗ್ಬೋದಾ? ನಾನು ಮತ್ತೆ ಇವರ ವಿಶ್ವಾಸ ಪಡಿಬಹುದಾ? ಮತ್ತೆ ನನ್ನ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗುತ್ತಾ? ಈ ಪ್ರಶ್ನೆಗಳು ಇವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಓಡಾಡ್ತಾ ಇದೆ. ನಿಮ್ಮ ದೃಷ್ಟಿಯಲ್ಲಿ ಅವರ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಅನ್ನೋ ಭಾವನೆ ಬರ್ತಾ ಇದೆ. ಈ ಹಿಂದೆ ನೀವು ತುಂಬ ಅವರನ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ರಿ, ತುಂಬ ನಂಬಿಕೆ ಇಟ್ಟಿದ್ರಿ, ಯಾವ ಪರಿಸ್ಥಿತಿಯಲ್ಲೂ ಅವರ ಜೊತೆಗೆ ನಿಲ್ತಾ ಇದ್ರಿ. ಆದರೆ ಈಗ ಅವರು ಆ ಸ್ಥಾನದಲ್ಲಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಾನು ಅವರ ಕಣ್ಣಲ್ಲಿ ಮೊದಲಿನ ವ್ಯಕ್ತಿ ಅಲ್ಲ. ನನ್ನ ಬಗ್ಗೆ ಏನು ಅಭಿಪ್ರಾಯ ಇರಬಹುದು, ಅವರ ಅಭಿಪ್ರಾಯ ಬದಲಾಗಿರ್ಬೋದು, ಅವರ ಒಪಿನಿಯನ್ ಚೇಂಜ್ ಆಗಿದೆ, ನಾನು ಅವರ ವಿಶ್ವಾಸ ಕಳ್ಕೊಂಡಿದ್ದೀನ ಅಂತ ಇವರು ಮನಸ್ಸಿನಲ್ಲಿ ತುಂಬ ಕಾಡ್ತಾ ಇದೆ ಪ್ರಶ್ನೆಗಳು. ಸೊ ಈ ವ್ಯಕ್ತಿ ತುಂಬ ಟಯರ್ಡ್ ಆಗಿದ್ದಾರೆ, ತುಂಬ ಪ್ರೆಷರಲ್ಲಿದ್ದಾರೆ. ಅವರ ಹಳೆಯ ತಪ್ಪುಗಳನ್ನು ನೆನೆದು ತುಂಬ ಪೇಯ್ನ್ ಅನುಭವಿಸ್ತಿದ್ದಾರೆ. ನಿಮ್ಮನ್ನು ಕಳ್ಕೊಳ್ಳುವ ಭಯ ತುಂಬ ಹೆಚ್ಚಾಗಿದೆ. ನೀವು ಕೊಟ್ಟ ಪ್ರೀತಿ, ರೆಸ್ಪೆಕ್ಟ್ ಬೆಲೆ ಈಗ ಅರ್ಥ ಆಗ್ತಾ ಇದೆ. ಅವರ ಕರ್ಮದ ಫಲ ಅನುಭವಿಸ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ನಿಮ್ಮ ವಿಶ್ವಾಸ ಮತ್ತು ಗೌರವವನ್ನು ಮತ್ತೆ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಹೊರಗಡೆ ಗಟ್ಟಿಯಾಗಿದ್ದರೂ ಕೂಡ ಮನಸ್ಸಿನ ಒಳಗಡೆ ತುಂಬ ಟಯರ್ಡ್ ಫೀಲ್ ಆಗ್ತಾ ಇದೆ, ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಡೀಪ್ ಅಟ್ರಾಕ್ಷನ್ ಎನರ್ಜಿ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ಎನರ್ಜಿ, ನಿಮ್ಮ ಗಮನ ಸೆಳೀಬೇಕು ಅನ್ನುವಂತಹ ಪ್ರಯತ್ನದ ಎನರ್ಜಿ, ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯದ ಎನರ್ಜಿ. ಇಲ್ಲಿ ಈ ವ್ಯಕ್ತಿ ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ಮನಸ್ಸು ಮತ್ತೊಬ್ಬರ ಕಡೆ ಎಷ್ಟು ಸೆಳೆಯಲ್ಪಟ್ಟಿದೆ ಅಥವಾ ಆಕರ್ಷಣೆಗೆ ಒಳಗಾಗಿದೆ ಅನ್ನೋದರ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಈಗ ಸಾಮಾನ್ಯವಾಗಿ ಯೋಚನೆ ಮಾಡ್ತಾ ಇಲ್ಲ. ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಟೆಡ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮರೆತು ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡಿರಬಹುದು, ಬಟ್ ಅವರಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಕೆಲವೊಂದು ಸಲ ಅವರನ್ನು ಅವರು ಸಮಾಧಾನ ಪಡಿಸ್ಕೊಂಡಿರ್ಬೋದು, ಸರಿ ಬಿಡು, ಆಗಿದ್ದಾಗೋಗಿದೆ, ಮುಂದೆ ಹೋಗಬೇಕು, ಅವರನ್ನು ಮರೆತು ಬಿಡಬೇಕು ಅಂತ. ಆದರೆ ವಾಸ್ತವದಲ್ಲಿ ಅದು ಆಗಿಲ್ಲ. ಎಷ್ಟೇ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅವರ ಹೃದಯ ಮತ್ತೆ ನಿಮ್ಮ ಕಡೆಗೆ ಓಡಿ ಬರ್ತಾ ಇದೆ. ಇವರ ಕೆಲವೊಂದು ಬಿಹೇವಿಯರ್ಗಳು ಕೂಡ ನಿಮಗೂ ಕೂಡ ಅರ್ಥ ಆಗದೇ ಇರ್ಬೋದು. ಒಂದು ಸಲ ಹತ್ರ ಬರೋದು, ಮತ್ತೊಂದು ಸಲ ದೂರ ಹೋಗೋದು, ಒಂದು ಸಲ ಮೆಸೇಜ್ ಮಾಡೋದಕ್ಕೆ ಯೋಚನೆ ಮಾಡೋದು, ಮತ್ತೊಂದು ಸಲ ಸೈಲೆನ್ಸ್ ಆಗಿಬಿಡೋದು. ನಿಮ್ಮ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರುವ ಎನರ್ಜಿ ಇದೆ. ಮತ್ತೊಂದು ಸಲ ಏನೂ ಆಗಿಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಾ ಇರ್ಬೋದು. ಇದಕ್ಕೆ ಕಾರಣ ಮನಸ್ಸಿನ ಒಳಗಡೆ ಒಂದು ಮಾತು ಹೇಳ್ತಾ ಇದೆ, ಮೈಂಡ್ ಇನ್ನೊಂದು ಮಾತು ಹೇಳ್ತಾ ಇದೆ. ಈ ಎರಡರ ನಡುವೆ ಸಿಕ್ಕಾಕೊಂಡಿದ್ದಾರೆ. ಬಟ್ ಇವ್ರಿಗೆ ನಿಮ್ಮ ಗಮನ ಸೆಳೀಬೇಕು ಅನ್ನುವಂತಹ ಆಸೆ ಇದೆ, ಆ ಎನರ್ಜಿ ಇದೆ. ನೀವು ಅವರನ್ನು ರೆಸ್ಪೆಕ್ಟ್ ಮಾಡಬೇಕು, ನೀವು ಅವರ ಬಗ್ಗೆ ಯೋಚನೆ ಮಾಡಬೇಕು, ನೀವು ಅವರನ್ನು ಸಂಪೂರ್ಣವಾಗಿ ಮರೀಬಾರ್ದು. ಈ ರೀತಿ ಥಿಂಕ್ ಮಾಡ್ತಾ ಇರುವಂತಹ ಎನರ್ಜಿ. ಈ ವ್ಯಕ್ತಿ ದಿನದಲ್ಲಿ ತುಂಬ ಸಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ನಿಮ್ಮ ಮಾತುಗಳು, ನಿಮ್ಮ ನಗು, ನಿಮ್ಮ ಕೇರ್, ನಿಮ್ಮ ಜೊತೆ ಕಳೆದ ಕ್ಷಣ, ಇದೆಲ್ಲ ಮತ್ತೆ ಮತ್ತೆ ಅವರ ಮನಸ್ಸಿಗೆ ಬರ್ತಾ ಇದೆ. ಕೆಲವೊಮ್ಮೆ ಅವರು ಕೆಲಸದಲ್ಲಿ ಬ್ಯುಸಿಯಾಗಿದ್ದರೂ ಕೂಡ ಒಂದು ಸಣ್ಣ ವಿಷಯವೇ ನಿಮ್ಮ ನೆನಪನ್ನು ತರ್ತಾ ಇದೆ. ನಿಮ್ಮನ್ನು ಯಾವುದಾದ್ರೊಂದು ನೆಪದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅದು ಸಡನ್ನಾಗಿ ಕೂಡ ನಿಮ್ಮ ನೆನಪಾಗ್ತಾ ಇರಬಹುದು. ಈ ವ್ಯಕ್ತಿಗೆ ಈಗ ಅನ್ನಿಸ್ತಾ ಇದೆ, ನನ್ನ ಮನಸ್ಸಿಗೆ ನಿಜವಾದ ಸಮಾಧಾನ, ಪೀಸ್, ಖುಷಿ ಅನ್ನೋದು ಇವರ ಜೊತೆನೇ ಸಿಗೋದು. ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ, ನನ್ನ ನಿಜವಾದ ಭಾವನೆಗಳನ್ನು ಒಪ್ಕೊಳ್ಳುವ ವ್ಯಕ್ತಿ ಅಂತ ಅವರಿಗೆ ಫೀಲ್ ಆಗ್ತಾ ಇದೆ. ಸೊ ಇದು ಕೇವಲ ಅಟ್ರಾಕ್ಷನ್ ಮಾತ್ರ ಅಲ್ಲ, ಒಂದು ಭಾವನಾತ್ಮಕವಾಗಿರುವ ಕನೆಕ್ಷನ್, ಒಂದು ಸ್ಪೆಷಲ್ ಭಾವನೆ, ಒಂದು ಸ್ಪೆಷಲ್ ಬಾಂಡ್ ಅನ್ನೋದು ನಿಮ್ಮ ಜೊತೆ ಇದೆ. ನಿಮಗೂ ಕೂಡ ಈ ವ್ಯಕ್ತಿಯ ಮೇಲೆ ಆ ರೀತಿಯ ಒಂದು ಫೀಲಿಂಗ್ಸ್ ಇದೆ ಅನ್ನುವ ಎನರ್ಜಿ ಇದೆ. ಈ ವ್ಯಕ್ತಿ ಈಗ ಎರಡೂ ಕಡೆ ನಿಂತಿರುವ ಎನರ್ಜಿ ಇದೆ. ಒಂದು ಕಡೆ ಅವರ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟೀಸ್, ಕರ್ತವ್ಯ, ಇನ್ನೊಂದು ಕಡೆ ಅವರ ಹೃದಯ. ಒಂದು ಕಡೆ ಜವಾಬ್ದಾರಿ, ಇನ್ನೊಂದು ಕಡೆ ನಿಜವಾದ ಭಾವನೆ. ಅವರು ಮಾಡ್ತಾ ಇರೋದು ಜೀವನದ ಕರ್ತವ್ಯ ಅಂತ ನೋಡ್ತಾ ಇದ್ದಾರೆ. ಆದರೆ ಅವರು ಅನುಭವಿಸ್ತಾ ಇರುವ ಪ್ರೀತಿಯನ್ನು ನಿಮ್ಮ ಜೊತೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಮನಸ್ಸಿನ ಒಳಗಡೆ ಒಂದು ದೊಡ್ಡ ಸಂಘರ್ಷ ನಡೀತಾ ಇದೆ. ನನ್ನನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿರೋದು ನೀವು ಅನ್ನೋದು ಅವರಿಗೆ ಫೀಲ್ ಆಗ್ತಾ ಇದೆ. ಅವ್ರಿಗೆ ಮೊದಲು ನೆನಪಾಗೋದು ನಿಮ್ಮ ಪ್ರೀತಿಗಿಂತಲೂ ನಿಮ್ಮ ಅರ್ಥ ಮಾಡ್ಕೊಳ್ಳುವ ಗುಣ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತಹ ಗುಣ, ನಿಮ್ಮ ಕಾಳಜಿ, ನಿಮ್ಮ ಸಹನೆ, ನಿಮ್ಮ ಬೆಂಬಲ. ಅವ್ರಿಗೆ ಅನ್ನಿಸ್ತಾ ಇದೆ, ನನ್ನ ಬಗ್ಗೆ ನಿಜವಾಗ್ಲೂ ಕಾಳಜಿ ಇಟ್ಟವರು ಇವರು. ನಾನು ಡೌನ್ ಆಗಿದ್ದಾಗ ನನ್ನ ಜೊತೆ ಸ್ಟ್ರಾಂಗ್ ಆಗಿ ನಿಂತವರು ಇವರು. ಎಮೋಷ್ನಲಿ ನನಗೆ ಸ್ಟ್ರಾಂಗ್ ಫೀಲ್ ಮಾಡಿಸ್ತವ್ರು ಇವರು ಅನ್ನೋದು ಅವರ ಮನಸ್ಸಿಗೆ ಬರ್ತಾ ಇದೆ. ಸೊ ನಿಮ್ಮನ್ನು ಕಳ್ಕೊಳ್ಳುವ ಭಯ ಇದೆ. ಅಂದರೆ ಅವರ ತಪ್ಪುಗಳ ಬಗ್ಗೆ ಅವರು ಮೊದಲೆಲ್ಲ ಹೆದರ್ತಾ ಇದ್ರು. ಇಲ್ಲಿ ಅವರು ನಿಮ್ಮನ್ನು ಕಳೆದುಕೊಳ್ಳುವ ಭಯದ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಒಂದಿನ ಅವರು ನನ್ನ ಲೈಫ್ನಿಂದ ಪೂರ್ತಿಯಾಗಿ ಹೊರಟು ಹೋದರೆ, ಅವರು ಬೇರೆ ಯಾರನ್ನಾದರೂ ಆಯ್ಕೆ ಮಾಡಿಕೊಂಡ್ರೆ, ನನ್ನನ್ನು ಮರೆತರೆ, ಈ ಯೋಚನೆಗಳು ಅವರ ಮನಸ್ಸಿಗೆ ಕಷ್ಟ ಕೊಡ್ತಾ ಇದೆ.
ಇವರನ್ನು ಒಂದು ಪಂಜರದಲ್ಲಿರುವ ವ್ಯಕ್ತಿಯ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಸ್ಟಕ್ ಆಗಿದ್ದಾರೆ. ಹಾರಬೇಕು ಆದರೆ ಆಗ್ತಾ ಇಲ್ಲ, ಬರಬೇಕು ಆದರೆ ಬರೋದಕ್ಕೆ ಆಗ್ತಾ ಇಲ್ಲ, ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು ಹೇಳಬೇಕು ಆದರೆ ಹೇಳೋದಕ್ಕೆ ಆಗ್ತಾ ಇಲ್ಲ, ನಿಮ್ಮ ಜೊತೆ ಇರಬೇಕು ಬಟ್ ಸ್ಟಕ್ ಆಗಿದ್ದಾರೆ. ಸೊ ಆ ಕಾರಣದಿಂದ ಮನಸ್ಸಿನ ಒಳಗಡೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಡೀಪ್ ಫೀಲಿಂಗ್ ಇದೆ, ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮರೆತು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಗಮನ ಮತ್ತು ಪ್ರೀತಿಯನ್ನು ಬಯಸ್ತಾ ಇದ್ದಾರೆ. ಬಟ್ ಯಾವುದೋ ಒಂದು ಸಿಚುವೇಶನ್ನಲ್ಲಿ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಸ್ಟಕ್ ಆಗಿದ್ದಾರೆ. ರೆಸ್ಪಾನ್ಸಿಬಿಲಿಟಿ ಮತ್ತು ಹೃದಯದ ನಡುವೆ ಹೋರಾಡ್ತಾ ಇದ್ದಾರೆ. ನಿಮ್ಮನ್ನು ಮಾತ್ರ ನಿಜವಾದ ಒಂದು ಫೀಲಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮನ್ನು ಕಳ್ಕೊಳ್ಳುವ ಭಯ ಹೆಚ್ಚಾಗಿದೆ. ನಿಮ್ಮ ಜೊತೆ ಮಾತಾಡಬೇಕು, ಕನೆಕ್ಟ್ ಆಗಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಬಟ್ ಪರಿಸ್ಥಿತಿ, ಸಿಚುವೇಶನ್ ಅವರನ್ನು ತಡೀತಾ ಇರುವಂತಹ ಎನರ್ಜಿ ಇದೆ. ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ನಿಮ್ಮಿಬ್ಬರ ನಡುವೆ ಮಾತುಕತೆ ಕಡಿಮೆ ಇರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಬಟ್ ಅವರ ಹೃದಯ ಈ ರಿಲೇಷನ್ಶಿಪ್ನ ಬಿಡೋದಕ್ಕೆ ಒಪ್ತಾ ಇಲ್ಲ. ಅವರು ಸೈಲೆನ್ಸ್ ಆಗಿರ್ಬೋದು, ಮೌನವಾಗಿರ್ಬೋದು, ಆದರೆ ಮನಸ್ಸಿನ ಒಳಗಡೆ ಈ ರಿಲೇಷನ್ಶಿಪ್ ಇನ್ನೂ ಕೂಡ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಈ ವ್ಯಕ್ತಿ ಒಂದು ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು ಕಡೆ ನೀವು, ಇನ್ನೊಂದು ಕಡೆ ಅವರ ಪರಿಸ್ಥಿತಿ. ಅವ್ರಿಗೆ ನಿಮ್ಮನ್ನು ಬಿಟ್ಕೊಡೋದಕ್ಕೂ ಆಗ್ತಾ ಇಲ್ಲ. ಅದೇ ಸಮಯದಲ್ಲಿ ಪರಿಸ್ಥಿತಿ, ಸಿಚುವೇಶನಿಂದ ಹೊರಗಡೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಅವರು ಲೈಫ್ನಲ್ಲಿ ಸಿಕ್ಕಾಕೊಂಡಿರುವ ರೀತಿ, ಸ್ಟಕ್ ಆಗಿರುವ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡೋದು, ನಿಮ್ಮನ್ನು ಮಿಸ್ ಮಾಡೋದು, ಮತ್ತೆ ಸಿಚುವೇಶನಲ್ಲಿ ಸಿಕ್ಕಾಕೊಳ್ಳೋದು, ಇದೇ ಸೈಕಲ್ ರಿಪೀಟ್ ಆಗ್ತಾ ಇದೆ. ತುಂಬ ಹೆವಿ ಎನರ್ಜಿ ಇದೆ. ಈ ವ್ಯಕ್ತಿ ಹೊರಗಡೆ ನಗ್ತಾ ಇರ್ಬೋದು, ಜನರ ಜೊತೆ ಮಾತಾಡ್ತಾ ಇರ್ಬೋದು, ಅವರ ಲೈಫ್ನ ಲೀಡ್ ಮಾಡ್ತಾ ಇರ್ಬೋದು, ಮಾಮೂಲಾಗಿರ್ಬೋದು. ಆದರೆ ಹೃದಯದೊಳಗಿನ ಖಾಲಿತನ ಅನ್ನೋದು ಹಾಗೇ ಇದೆ. ಯಾಕೆ ಅಂದರೆ ಅವರಿಗೆ ಅನ್ನಿಸ್ತಾ ಇದೆ, ನನ್ನ ಲೈಫ್ನಲ್ಲಿ ಏನೋ ಒಂದು ಮುಖ್ಯವಾದ ವಿಷಯ, ಒಬ್ಬ ವ್ಯಕ್ತಿಯನ್ನು ನಾನು ದೂರ ಮಾಡ್ಕೊಂಡಿದ್ದೀನಿ. ಅವರು ಆ ಖಾಲಿ ಜಾಗವನ್ನು ನಿಮ್ಮ ಜೊತೆ ಹೋಲಿಕೆ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪುಗಳಲ್ಲಿ ತುಂಬಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ನೋವಿನ ಜೊತೆ ಅವರು ನಿಮ್ಮ ಹಳೆಯ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಳೆಯ ಚಾಟ್ಗಳನ್ನು ಓದ್ತಾ ಇರ್ಬೋದು, ನೀವು ಕಳಿಸಿದ ಮೆಸೇಜ್ ಮತ್ತೆ ಮತ್ತೆ ನೋಡ್ತಾ ಇರ್ಬೋದು, ನೀವು ಹೇಳಿದ ಮಾತುಗಳು ಈಗಲೂ ಅವರ ಮನಸ್ಸಿನಲ್ಲಿ ಉಳಿದಿರಬಹುದು. ನೀವು ಒಂದು ಸಲ ಹೇಳಿದ ಒಂದು ಸಣ್ಣ ಮಾತು ಕೂಡ ಈಗ ಅವರಿಗೆ ದೊಡ್ಡ ಅರ್ಥ ಕೊಡ್ತಾ ಇರ್ಬೋದು. ಹಿಂದೆ ಅವರು ಗಮನಿಸದೇ ಇದ್ದ ವಿಷಯಗಳು ಈಗ ಅವರಿಗೆ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತಾ ಇರ್ಬೋದು. ನಿಮ್ಮ ಆ್ಯಬ್ಸೆನ್ಸ್ ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಕಾಲ ಕಳೀತಾ ಇರುವ ರೀತಿ, ಟೈಮ್ ಕಳೀತಾ ಇರುವ ರೀತಿ ನಿಮ್ಮ ಆ್ಯಬ್ಸೆನ್ಸ್ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಒಂದು ಬಾಂಡ್ ಅನ್ನೋದು ಫೀಲ್ ಆಗ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಅವ್ರಿಗಿರುವ ಏನು ಸ್ಥಾನ ಇತ್ತು ಅದು ನೆನಪಾಗ್ತಾ ಇದೆ. ಒಂದು ನೆನಪು, ಒಂದು ಅನುಭವ, ಒಂದು ಭಾವನೆ ಎಲ್ಲವೂ ಫೀಲ್ ಆಗ್ತಾ ಇದೆ. ಅದಕ್ಕಾಗಿ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಬಿಡೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಈಗ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ಗೊತ್ತಿರುತ್ತೆ ನಿಮಗೆ ನಿಜವಾಗ್ಲೂ ಬೇಕಾಗಿರೋದು ಏನು. ಆ ವ್ಯಕ್ತಿನ ಅಥವಾ ನಿಮ್ಮ ಮನಸ್ಸಿಗೆ ಸಮಾಧಾನನ, ಕ್ಲಾರಿಟಿನ, ಅಥವಾ ಈ ರಿಲೇಷನ್ಶಿಪ್ಪನ್ನು ಮತ್ತೆ ಕಟ್ಕೊಳ್ಳೋದ, ಅಥವಾ ನಿಮ್ಮ ಮುಂದಿನ ಲೈಫ್ ಬಗ್ಗೆ ಥಿಂಕ್ ಮಾಡೋದ, ನಿಮ್ಮ ಲೈಫ್ನ, ನಿಮ್ಮ ಹ್ಯಾಪಿನೆಸ್ ಬಗ್ಗೆ ಥಿಂಕ್ ಮಾಡೋದ. ಈ ಪ್ರಶ್ನೆಗೆ ನಿಮಗೆ ಸ್ಪಷ್ಟವಾದಂತಹ, ಕ್ಲಿಯರ್ ಆದಂತಹ ಉತ್ತರ ಸಿಕ್ಕಿದಾಗ ಮುಂದಿನ ದಾರಿ ಕೂಡ ಕ್ಲಿಯರ್ ಆಗುತ್ತೆ. ಸೊ ಗೊಂದಲದಲ್ಲಿ, ಕನ್ಫ್ಯೂಷನ್ನಲ್ಲಿ ಯಾವುದೇ ನಿರ್ಧಾರವನ್ನು ತಗೊಳ್ಬೇಡಿ. ಈಗ ಭಾವನೆಗಳ ಆಧಾರದ ಮೇಲೆ ಅರ್ಜೆಂಟಾಗಿ ನಿರ್ಧಾರ ತಗೊಳ್ಬೇಡಿ. ಕೋಪದಲ್ಲಾಗಲಿ, ದುಃಖದಲ್ಲಾಗಲಿ, ಒಂಟಿತನದಲ್ಲಿ ಆಗಲಿ ಅದೆಲ್ಲ ನಿರ್ಧಾರಗಳನ್ನು ನೀವು ತಗೊಳ್ಳೋದು ಬೇಡ. ಆಲೋಚನೆ ಮಾಡಿ, ಅರ್ಥ ಮಾಡಿಕೊಂಡು, ನಿಮ್ಮ ಮನಸ್ಸನ್ನು ಕೇಳಿ, ನಂತರ ನಿಮ್ಮ ಸ್ಟ್ರಾಂಗ್ ಡಿಸಿಷನನ್ನು ತಗೊಳ್ಳಿ. ನಿಮ್ಮ ಹೃದಯ ಹೇಳೋದನ್ನು ಕೇಳಿ. ಆದರೆ ಪ್ರೀತಿ ಅನ್ನೋದು ಕೂಡ ಮುಖ್ಯ, ಆದರೆ ಸ್ವಾಭಿಮಾನ ಕೂಡ ತುಂಬ ಮುಖ್ಯ ಆಗಿರುತ್ತೆ. ಭಾವನೆ ಮುಖ್ಯ, ಬಟ್ ಕ್ಲಾರಿಟಿ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ. ಈ ಎರಡರ ನಡುವೆ ಬ್ಯಾಲೆನ್ಸ್ ಕಂಡುಕೊಳ್ಳೋದು ಈಗ ನಿಮಗೆ ತುಂಬ ಅಗತ್ಯ ಆಗಿರುತ್ತೆ. ಸೊ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಫೀಲಿಂಗ್ಸ್ ಇದೆ ಅದರ ಕ್ಲಾರಿಟಿಯನ್ನು ಮೊದಲು ಕಂಡುಕೊಳ್ಳಿ. ನಿಮ್ಮ ಲೈಫ್ನ ಬಗ್ಗೆ ನಿಮಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿದಾಗ ನಿಮಗೆ ಅರ್ಥ ಆಗುತ್ತೆ ಮುಂದೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು. ಸೊ ಈ ಈವ್ನಿಂಗ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಲೈಫ್ನಲ್ಲಿ ಇರುವ ನಿಮ್ಮ ಪಾಸಿಟಿವ್ ವಿಷಸ್ಗಳು, ನಿಮ್ಮ ಡ್ರೀಮ್ಸ್ಗಳು ಎಲ್ಲವೂ ಕೂಡ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.